ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಉಪಯೋಗ ಆಗುವಂಥ ಕಿಚನ್ ಟಿಪ್ಸನ್ನು ತೋರಿಸ್ತೀನಿ. ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಾನು ಮಾಡಿರುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ಶೇರ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಈ ಟಿಪ್ಸಲ್ಲಿ ಸ್ವಲ್ಪ ಆದರೂ ನಿಮ್ಗೆ ಯೂಸ್ ಆಗುತ್ತೆ ಅಂದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ದೋಸೆಗಂತ ಅಕ್ಕಿ ಹಿಟ್ಟನ್ನು ನೆನೆಸಿ ಈ ರೀತಿ ರುಬ್ಬಿಟ್ಟಿರ್ತೀವಿ. ಅದು ಈ ರೀತಿ ಪಾತ್ರೆಯಲ್ಲಿ ಇಟ್ಟಿದ್ರೆ ಒಂದೊಂದು ಸಾರಿ ಉಕ್ಕಿ ಎಲ್ಲ ಗಲೀಜಾಗಿ ಕೆಳಗಡೆ ಎಲ್ಲ ಸೋರ್ಬಿಟ್ಟು ಇರುತ್ತೆ. ಅದನ್ನು ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದು ಒಂದು ಕೆಲಸ ಆಗೋಗಿರುತ್ತೆ. ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕಂದ್ರೆ, ಈ ರೀತಿ ಉದ್ದವಾದ ಪಾತ್ರೆಯಲ್ಲೋ ಇಲ್ಲಾಂದರೆ ಅಗಲವಾದ ಪಾತ್ರೆಯಲ್ಲೋ ಹಾಕ್ಬಿಟ್ಟು ಆ ಹಿಟ್ಟನ್ನು ಅದ್ರ ಕೆಳಗಡೆ ಈ ರೀತಿ ಒಂದು ತಟ್ಟೆಯನ್ನು ಇಟ್ಬಿಟ್ಟು ಅದ್ರ ಮೇಲೆ ನಾವು ಈ ರೀತಿ ಹಿಟ್ಟನ್ನು ಇಡೋದ್ರಿಂದ ಅದು ಒಂದು ವೇಳೆ ಉಕ್ಕಿದ್ರೂ ಕೂಡ ಅದ್ರ ಮೇಲೆ ಹಿಟ್ಟೆಲ್ಲ ಕೆಳಗಡೆ ಆ ತಟ್ಟೆ ಒಳಗೆ ಬೀಳುತ್ತೆ. ಮತ್ತು ನಾವು ಕ್ಲೀನಾಗಿ ಆ ತಟ್ಟೆಯನ್ನು ತೊಳೆದ್ಬಿಟ್ಟು ಕ್ಲೀನಾಗಿ ಇಟ್ಕೋಬೋದು. ಟೈಲ್ಸ್ ಮೇಲೆ ಇಟ್ಟರೆ ಏನಾಗುತ್ತಂತೆ ಅದೆಲ್ಲ ಮತ್ತು ಕ್ಲೀನ್ ಮಾಡಿಕೊಂಡು ಇರಬೇಕಾಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಮ್ಯಾಚ್ ಬಾಕ್ಸನ್ನು ನಾವು ಈ ರೀತಿ ದೇವಸ್ಥಾನಕ್ಕೋ ಇಲ್ಲಾಂದರೆ ದೇವ್ರ ಮನೆಯಲ್ಲೇ ಇಟ್ಕೊಂಡಿರ್ತೀವಿ. ಅದನ್ನು ಅಂಟಿಸಿದಾದ್ಮೇಲೆ ಆ ಸ್ಟಿಕ್ ಅಂಟಿರುತ್ತಲ್ಲ, ಆ ಸ್ಟಿಕ್ ಎಲ್ಲ ಆಗಬೇಕು, ಎಲ್ಲಂದರೆ ಅಲ್ಲಿ ಆಗಿಬಿಟ್ರೆ ಅದು ಮತ್ತು ಬಿಸಿಯಾಗಿ ನಮ್ಮ ಕಾಲಿಗೆ ಎಲ್ಲ ತಗುಲ್ತಾ ಇರುತ್ತೆ. ಆ ರೀತಿ ಆಗದಿರ ನಾವು ಒಂದು ಮ್ಯಾಚ್ ಬಾಕ್ಸನ್ನು ಈ ರೀತಿ ಖಾಲಿಯಾದ ಮ್ಯಾಚ್ ಬಾಕ್ಸ್ ಒಂದು ಮತ್ತು ಇರೋ ಅಂಥ ಮ್ಯಾಚ್ ಬಾಕ್ಸನ್ನು ಇಟ್ಟು ಈ ರೀತಿ ಮೆಚ್ಕೋಬೇಕು. ಈ ರೀತಿ ಮೆಚ್ಕೊಂಡಾದ್ಮೇಲೆ ನಾವು ಈ ರೀತಿ ಅಂಟಿಸಿದ್ದನ್ನು ಅದರಲ್ಲಿ ಕೆಳಗಡೆ ವೇಸ್ಟ್ ಸ್ಟಿಕ್ಕನ್ನು ಅದರಲ್ಲಿ ಹಾಕೋಬೋದು. ಇಲ್ಲ ಅಂದರೆ ನಾವು ಕರ್ಪೂರವನ್ನು ದೇವಸ್ಥಾನಕ್ಕೆ ತಗೊಂಡೋಗ್ತಾ ಇರ್ತೀವಿ. ತಗೊಂಡೋದಾಗ ಈ ರೀತಿ ಒಂದು ಬಾಕ್ಸನ್ನೇ ತಗೊಂಡೋಗೋಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಈ ರೀತಿ ಖಾಲಿ ಆಗಿರುವಂಥ ಮ್ಯಾಚ್ ಬಾಕ್ಸ್ ಇರುತ್ತಲ್ಲ, ಅದರಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗ್ಬೋದು. ಇದು ಕೂಡ ತುಂಬ ಸಿಂಪಲ್ಲಾಗಿ ಇರುತ್ತೆ. ನಿಮಗೆ ಈ ಟಿಪ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಆರ್ಟಿಫಿಷಿಯಲ್ ಇಯರಿಂಗ್ಸನ್ನು ಇಟ್ಕೊತಾ ಇರ್ತೀವಿ. ಸ್ವಲ್ಪ ಜನಕ್ಕೆ ಏನಾಗುತ್ತೆ ಅಂದರೆ ಅದು ಸೆಟ್ ಆಗೋದಿಲ್ಲ. ಸ್ವಲ್ಪ ಜನಕ್ಕೆ ಗಾಯ ಆಗಿಬಿಟ್ಟು ನೋವೆಗಳ ಥರ ಆಗ್ತಾ ಇರುತ್ತೆ. ಹಾಗಾಗ್ದಿರ ನಾವು ಯೂಸ್ ಮಾಡುವಂಥ ಪೌಡರನ್ನು ಸ್ವಲ್ಪ ಫಸ್ಟು ಕಿವಿಗೆ ಹಾಕ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಇಯರಿಂಗ್ಸ್ಗೆ ಹಾಕಿ ಈ ರೀತಿ ಹಿಂದೆ ಬೀಟನ್ನು ಹಾಕ್ಕೊತೀವಲ್ಲ, ಅಲ್ಲಿ ಹಾಕ್ಬಿಟ್ಟು ನಾವು ಇಯರಿಂಗ್ಸ್ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಮತ್ತು ಗಾಯ ಆಗೋದಿಲ್ಲ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಈ ರೀತಿ ಪರ್ಫ್ಯೂಮ್ ಬಾಟಲ್ಸನ್ನು ತರ್ತಾ ಇರ್ತೀವಿ. ಅದಾಗೋದಾಗ ಬಿಸಾಕ್ತೀವಿ. ಅದು ಬಿಸಾಕ್ದಿರ ಯಾವ ರೀತಿ ಯೂಸ್ ಮಾಡಬೇಕಂತ ನಿಮಗೆ ಈ ಟಿಪ್ಪಲ್ಲಿ ತೋರಿಸ್ತಿದ್ದೀನಿ. ಈ ಟಿಪ್ ಬಂದುಬಿಟ್ಟು, ನಾವು ಆಗಿರುವಂಥ ಪರ್ಫ್ಯೂಮನ್ನು ಈ ರೀತಿ ಕ್ಯಾಪನ್ನು ತೆಗೆದುಬಿಟ್ಟು ನಾವು ಕಬೋರ್ಡ್ಸಲ್ಲಿ ಇಲ್ಲಾಂದರೆ ಬೀರ್ವದಲ್ಲಿ ಇಟ್ಕೊಳ್ಳೋದ್ರಿಂದ ಅದರಲ್ಲಿ ಇನ್ನೂ ಸ್ವಲ್ಪ ಸ್ಮೆಲ್ ಅನ್ನೋದಿರುತ್ತೆ. ಆ ರೀತಿ ಇದ್ದಾಗ ಕಬೋರ್ಡ್ಸ್ ಎಲ್ಲ ತುಂಬ ಗುಡ್ ಸ್ಮೆಲ್ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಶರ್ಟ್ಸ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಈ ರೀತಿ ಗುಂಡಿಗಳು ಅನ್ನೋದು ಇರುತ್ತಲ್ಲ, ಅದು ಬೇಗ ದಾರ ಕಟ್ಟಾಗೋಗಿ ನಮಗೆ ಮತ್ತು ಗುಂಡಿ ಎಲ್ಲ ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ರೀತಿ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಶನ್ನು ತಗೊಂಡು ಆ ಗುಂಡಿಗೆ ದಾರ ಇರುತ್ತಲ್ಲ, ಆ ದಾರಾಗೆ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಬೇಕು. ಈ ರೀತಿ ಅಪ್ಲೈ ಮಾಡೋದ್ರಿಂದ ಅದು ಟೈಟಾಗಿ ಅದು ಅಂಟ್ಕೊಂಡಿರುತ್ತೆ ಮತ್ತು ಬೇಗ ನಮಗೆ ಆ ದಾರ ಕಟ್ಟಾಗೋದಿಲ್ಲ. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನಂಗೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಸ್ವಲ್ಪ ಆದರೆ ಈ ಟಿಪ್ಸ್ ಅನ್ನೋದು ಯೂಸ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.